6 ಡೇಸ್‌ಗೆ 6 ಹೆಲ್ದಿ ಸ್ನ್ಯಾಕ್ಸ್ ರೆಸಿಪೀಸ್. ಹಾಯ್! ಬೆಳಿಗ್ಗೆ ಎದ್ದು ಲಂಚ್ ಬಾಕ್ಸಿಗೆ ಏನ್ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡಿ ಅದನ್ನ ಮಾಡೋದೇ ಒಂದ್ ದೊಡ್ಡ ಕೆಲ್ಸ. ಅದ್ರ ಮಧ್ಯೆ ಈ ಕ್ವೆಷನ್ಸ್ ಬೇರೆ ಅಲ್ವಾ? ಸ್ನ್ಯಾಕ್ಸಿಗೆ ಏನು? ಲಂಚ್‌ಗಾಗಿರ್ಲಿ ಅಥವಾ ಸ್ನ್ಯಾಕ್ಸಿಗಾಗಿರ್ಲಿ ಒಟ್ನಲ್ಲಿ ಮಕ್ಳಿಗೆ ಹೆಲ್ದಿ ಆಗಿರೋದನ್ನ ಬಾಕ್ಸಿಗೆ ಕಳಿಸ್ಬೇಕು ಅಂತ ನಾವು ತಾಯಂದ್ರು ಯೋಚನೆ ಮಾಡ್ತೀವಲ್ವಾ? ಸೊ ತುಂಬಾ ಜನ ಅಕ್ಕ ನೀವು ಲಂಚ್ ಬಾಕ್ಸ್ ರೆಸಿಪೀಸ್ ಅಷ್ಟೇ ತೋರಿಸ್ತಾ ಇದ್ದೀರಾ, ಸ್ನ್ಯಾಕ್ಸ್ ಐಡಿಯಾಸ್ ಕೊಡಿ ಪ್ಲೀಸ್ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಫುಲ್ ಡೆಡಿಕೇಟೆಡ್ ಆಗಿ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಇವತ್ತು ಲಂಚ್ ಬಾಕ್ಸಿಗೆ ಅಂತ ಪಡ್ಡು ಮಾಡಿದ್ದೀನಿ. ಅದ್ರ ಜೊತೆ ಸ್ನ್ಯಾಕ್ಸಿಗೆ ಮಕ್ಳ ಫೇವ್ರೇಟು ಮೆಕ್ಕೆಜೋಳ ಅಂದ್ರೆ ಕಾರ್ನ್ ಅನ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಅದು ಪೂರ್ತಿ ತಣ್ಣಗಾದ್ಮೇಲೆ ಸ್ನ್ಯಾಕ್ಸ್ಗೆ ಇಟ್ಟಿದ್ದೀನಿ. ಇನ್ನು ಅದ್ರ ಜೊತೆ ಹೋಮ್ ಮೇಡ್ ಶೇಂಗಾ ಚಕ್ಕಿನೂ ಕೂಡ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ 2ಗೆ ಕಡಲೆಕಾಳನ್ನ ನೆನೆಸಿ ಮೊಳಕೆ ಬರ್ಸಿ ಅದಕ್ಕೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕಿ ಕಡಲೆಕಾಳು ಉಸುಳಿನ ಮಾಡಿದ್ದೀನಿ. ನನ್ನ ಮಕ್ಳಿಗಂತೂ ಫೇವ್ರೆಟ್ ಇದು. ಇನ್ನು ಇದ್ರ ಜೊತೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ನು ಕೂಡ ಇಟ್ಟಿದ್ದೀನಿ. ಡೇ 3ಗೆ ಬೆಂಡೆಕಾಯಿ ಸ್ಪೆಷಲ್. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕಿ ಲೋಳೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಬಾಳೆಹಣ್ಣು ಕೊಟ್ಟಿದ್ದೀನಿ. ನೆಕ್ಸ್ಟ್ ಡೇ 4ಗೆ ಸ್ವಲ್ಪ ಸೌತೆಕಾಯಿಗಳು, ಅದ್ರ ಜೊತೆ ಮಖಾನನ ಈ ರೀತಿ ಸ್ವಲ್ಪ ಉಪ್ಪು ಖಾರ ಗರಂ ಮಸಾಲನ ಹಾಕಿ ರೋಸ್ಟ್ ಮಾಡಿ ಕೊಟ್ಟಿದ್ದೀನಿ. ಈವನ್ ನಾವು ಬೆಲ್ಲದ ಪಾಕದಲ್ಲೂ ಕೂಡ ಈ ಮಖಾನನ ಫ್ರೈ ಮಾಡ್ಕೊಡ್ಬೋದು, ಅದು ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಡೇ 5ಗೆ 1 ಗಂಟೆ ನೆನೆಸಿರೋಂಥ ಶೇಂಗಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಬಾಕ್ಸಿಗೆ ಕೊಟ್ಟಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್. ಡೇ 6ಗೆ ಸ್ವಲ್ಪ ಕ್ಯಾರೆಟ್ ಜೊತೆ ಡ್ರೈ ಫ್ರೂಟ್ಸ್ ಮತ್ತೆ 1 ಸ್ಪೂನು ಮಿಕ್ಸ್ಡ್ ಸೀಡ್ಸ್ ನ ಕೊಟ್ಟಿದ್ದೀನಿ. ಈ ರೀತಿ ಹೆಲ್ದಿ ಸ್ನ್ಯಾಕ್ಸ್ ಐಡಿಯಾಸ್ ಬೇಕು ಅಂದ್ರೆ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದ್ರದ್ದೇ ಸೀರೀಸ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ. ಬಾಯ್.